ಹೇಳಲಿಕ್ಕೆ ಏನೂ ಇಲ್ಲ. ಗೆದ್ದಿರೋದು ನನ್ನ ಇಲಾಖೆ, ಖಜಾನೆ ಇಲಾಖೆ. ಗೆದ್ದಿರೋದು ನನ್ನ ಗೆಳೆಯರ ಬಳಗ. ಗೆದ್ದಿರೋದು ನಮ್ಮ DOT ಸಾಹೇಬರು, ಎಲ್ಲ ಅಡಿಷ್ನಲ್ ಡೈರೆಕ್ಟ್ರ್ ಸಾಹೇಬ್ರುಗಳು, ಜಾಯಿಂಟ್ ಡೈರೆಕ್ಟ್ರ್ ಸಾಹೇಬ್ರುಗಳು, ಡೆಪ್ಟಿ ಡೈರೆಕ್ಟ್ರ್ ಸಾಹೇಬ್ರುಗಳು, ಅಸಿಸ್ಟೆಂಟ್ ಡೈರೆಕ್ಟ್ರ್ ಸಾಹೇಬ್ರುಗಳು, ATO ಸಾಹೇಬ್ರುಗಳು, ಮತ್ತು ನನ್ನ ಏನು ಗೆಳೆಯರ ಬಳಗದಲ್ಲಿ ನೋಡಿ ಬಿಜಾಪುರದಿಂದ ಬಂದಿದ್ದಾರೆ. ಕಾರಣ ನಾವು ಬೆಳೆಸ್ಕೊಂಡು ಹೋಗುವಂಥ ಬಾಂಧವ್ಯ, ಆ ಸಂಬಂಧಗಳು, ಅದಕ್ಕೆ ಕೊಡ್ತಕ್ಕಂಥ ಮೌಲ್ಯಗಳು, ಮತ್ತು ಇದು ಒಂದು ನಮ್ಮ ತಾಯಿಯಷ್ಟೇ ಪವಿತ್ರವಾದ ಭೂಮಿ. ಇದು ಯಾವುದು ನಮ್ಮ ಸರ್ಕಾರಿ ನೌಕರ ಸಂಘ. ಇಲ್ಲಿ ನಮ್ಮ ನೌಕರರ ನೋವು ನಲಿವುಗಳಿಗೆ ಸ್ಪಂದನೆ ಸಿಗುವಂಥ ಜಾಗ. ನಾವು ಇದಕ್ಕೆ ಒಂದು ಅರ್ಥ ಕೊಡಬೇಕು, ಒಂದು ನ್ಯಾಯ ದೊರಕಿಸ್ಬೇಕು. ಇದನ್ನು ಪ್ರಾಪರಾಗಿ ಮುನ್ನಡೆಸ್ಕೊಂಡು ಹೋದಂಥ ನನ್ನ ಗೆಳೆಯ KP ಪ್ರದೀಪ್, ಮತ್ತು ಚಿದಂಬರ್, ಮತ್ತು ಉಮೇಶು, ಮತ್ತು ನಮ್ಮ ಸಂತು, ಮತ್ತು ನಮ್ಮ ಭಾನುಪ್ರಕಾಶು, ನವೀನ್, ನಮ್ಮ ಚಂದ್ರಪ್ಪ ಸಾಹೇಬರು, ಮತ್ತು ಶೀತಲ್ಲು, ನಮ್ಮ ನರಸಿಂಹಮೂರ್ತಿ ಸಾಹೇಬರು, ಆಮೇಲೆ ನಮ್ಮ ಸತ್ಯಸುಂದರ್ ಸಾಹೇಬರು, ನಮ್ಮ ಬಿರಾದಾರ್ ಸಾಹೇಬರು, ಎಲ್ಲರೂ ಕೂಡ ಇವ್ರ ಆಶೀರ್ವಾದದ ಫಲ ಇವತ್ತು ಒಂದು ಜಯ ಅಂತ ಸಿಕ್ಕಿದೆ. ಇದು ಪ್ರಮುಖವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಷಡಕ್ಷರಿ ಸಾಹೇಬ್ರು ಏನಿದ್ದಾರೆ, ಮತ್ತು ನಮ್ಮ ಬಸವರಾಜ್ ಸಾಹೇಬ್ರು ಏನಿದ್ದಾರೆ, ಈ ಹಿಂದೆ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿದ್ದವರು, ಆಮೇಲೆ ನಮ್ಮ ನೆಲ್ಕುದ್ರಿ ಸದಾನಂದ್ ಅವರು ಇರ್ಬೋದು, ನಮ್ಮ ಹರ್ಷ ಅವರು ಇರ್ಬೋದು, ಮತ್ತು ನಮ್ಮ ಚೇತನ್ ಅವರು ಇರ್ಬೋದು, ಸೆರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಲೆಕ್ಟ್ ಆಗಿರೋರು, ಇವರೆಲ್ಲರ ಕೃಪೆ ಆಶೀರ್ವಾದ ಇದಕ್ಕೆ ಪ್ರಮುಖ ಕಾರಣ. ಇದರಲ್ಲಿ ನಂದೇನಿಲ್ಲ, ನಾನೊಬ್ಬ ತೃಣ ಅಷ್ಟೇ, ನಾನೊಬ್ಬ ಮುಂದೆ ಇದ್ದೆ ಅಷ್ಟೇ. ಆದರೆ ನನ್ನ ಹಿಂದೆ ಕೆಲಸ ಮಾಡಿದಂಥವರು ನನ್ನ ಗೆಳೆಯರ ಬಳಗ. ಅದರಲ್ಲೂ ನಮ್ಮ ಚಿದಂಬರು, ನಮ್ಮ ಪ್ರದೀಪ್ ಅವರು, ನಮ್ಮ ಗೆಳೆಯ ಉಮೇಶ್ ಅವರು, ಮತ್ತು ನಮ್ಮ ಚಂದ್ರಪ್ಪ ಸಾಹೇಬ್ರಂತೂ ನನ್ನ ಬೆನ್ನಿಂದ ಬೇತಾಳ ಥರ ಹಿಡಿದ್ರು. ಯಾಕೆ ಅಂದರೆ ಸ್ವಲ್ಪ ನಾನು ನಿಧಾನದ ವ್ಯಕ್ತಿ. ಇವತ್ತೇನಾದರೂ ಸಲ್ಲಬೇಕು ಅಂದರೆ ಆ ಒಂದು ನನ್ನ ಗೆಳೆಯರ ಬಳಗಕ್ಕೆ ಸಲ್ಲಿ. ಈ ಜಯ ನಂದಲ್ಲ, ಈ ಜಯ ಅವ್ರಿಗೆ ಸಲ್ತಕ್ಕದ್ದು, ನನ್ನ ಇಲಾಖೆಗೆ ಸಲ್ತಕ್ಕದ್ದು, ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸಲ್ತಕ್ಕದ್ದು. ನಾನೊಬ್ಬ ಕೆಲಸ ಮಾಡಲಿಕ್ಕೆ ಅಂತೇಳಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನನ್ನ ಇಲಾಖೆಗಾಗಿ ನಾನು ಪ್ರಾಮಾಣಿಕವಾಗಿ ದುಡಿತೀನಿ. ಏನು 5 ವರ್ಷ ಕಾಲಾವಧಿ ಇದೆ. 5 ವರ್ಷನೂ ಕೂಡ ನನ್ನ ಪ್ರಾಮಾಣಿಕತೆಯಿಂದ ನಾನು ಎಲ್ಲರಲ್ಲಿ ಒಂದು ಒಬ್ಬನಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಒಟ್ಟು 167 ಮತ ಚಲಾವಣೆ ಆಗಿದ್ದು. 167 ಮತಗಳಲ್ಲಿ 126 ಮತಗಳನ್ನ ನನಗೆ ಕೊಟ್ಟು ಜಯಬೇರಿಗೆ ಜಯಶೀಲನಾಗಿ ಮಾಡಿದ್ರು. 126 ಮತ ಏನು ಮತ್ತೆ ಕೊಟ್ಟರು ಅವ್ರಿಗೆ ನಾನು ಉಸಿರಿರೋವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತೇಳಿ ನಾನು